ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 32. ರಜತ್ ಧೃತಿ ಪಯಣ ಮತ್ತೆ ಕಾಲೇಜಿನತ್ತ ಸಾಗಿತ್ತು. HP, ನೀವು ನಾನೇ ನಿಮ್ಮ ಹೆಂಡತಿ ಅಂತ ಎಲ್ಲೂ ಹೇಳೋ ಹಾಗಿಲ್ಲ ನೋಡಿ, ಎಚ್ಚರಿಕೆ ನೀಡುತ್ತಿದ್ದಾಳೆ. ಹೋ, ನನಗೇನು ಆಸೆ ನೋಡು ನೀನೇ ನನ್ನ ಹೆಂಡತಿ ಅಂತ ಹೇಳೋಕ್ಕೆ. ಆದರೂ ನನಗೆ ಅನುಮಾನ ಕಣೆ. ಅವನು ಸೋಲಪ್ಪನು. ಏನು ನಿನ್ನ ಅನುಮಾನ? ಮಾತು ಅದಾಗಲೇ ಏಕವಚನಕ್ಕೆ ಬಂದಿದೆ. ನಿಂಗೆ ನನ್ನ ಗಂಡ ಅಂತ ಹೇಳಿಕೊಂಡು ಎಲ್ಲ ಲೆಕ್ಚರ್ಸ್ ಹತ್ರ ಇಂಟರ್ನಲ್ ಮಾರ್ಕ್ಸ್ ಈಸಿಯಾಗಿ ಹಾಕಿಸ್ಕೋಬೋದು ಅಂತ ಪ್ಲ್ಯಾನಾ? ಹಿಂದೆ ಕುಳಿತವಳು ಅಂಥವಳಲ್ಲ ಎಂದು ತಿಳಿದು ಕಾಡುತ್ತಿರುವ. ಅಯ್ಯೋ ನನ್ನ ನೋಡಿದರೆ ಹಾಗೆ ಅನಿಸುತ್ತಾ? ನನಗೆ ಜಸ್ಟ್ ಪಾಸ್ ಆದರೆ ಸಾಕು. ನನಗೇನು ಔಟ್ ಆಫ್ ಔಟ್ ಬೇಕಾಗಿಲ್ಲ. ಬಕೆಟ್ ಹಿಡಿಯೋ ಕೆಲಸನೂ ನಾನು ಮಾಡಲ್ಲ. ಅವನ ಭುಜಕ್ಕೆ ಹೊರಗಿ ಕಚ್ಚಿಬಿಟ್ಟಳು. ಲೇ ರಾಕ್ಷಸಿ, ಕಾಡಿಸೋಕೆ ಹೇಳಿದೆ. ನನ್ನ ಕೈ ಮಾಂಸ ತಿಂತೀಯನ ನರಭಕ್ಷಕಿ. ನನಗೇನು ಆಸೆ ಇಲ್ಲ, ನೀನು ಹೆಂಡತಿ ಅಂತ ಹೇಳ್ಕೊಳ್ಳೋ ಆಸೆ ಇಲ್ಲ. ಮುಖ ಕ್ಯೂಚಿ ಭುಜ ಇನ್ನೊಂದು ಕೈಯಿಂದ ತಡವರಿಸಿಕೊಳ್ಳುತ್ತಾ ನೋಡಿದ. ಅಯ್ಯೋ, ತುಂಬ ನೋವಾಯ್ತಾ? ಸಾರಿ HP, ತಮಾಷೆಗೆ ಕಚ್ಚಿದೆ. ಅವನ ಮುಖ ನೋಡಿ ತಾನು ಪೆಚ್ಚು ಮೋರೆ ಹಾಕಿಕೊಂಡಳು. ಏನು ಜಾಸ್ತಿ ಆಗಿಲ್ಲ ಬಿಡು. ನನಗೊಂದು ಹಾಡು ನೆನಪಾಗ್ತಿದೆ, ಹೇಳಲಾ? ದಾರಿಯ ಸವೆಯಬೇಕಲ್ಲ, ಈ ಕಿವಿಗಳು ಪಾವನ ಆಗಲಿ, ಹೇಳು ನಾಟಕೀಯವಾಗಿ ನುಡಿದಳು. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಕೆಲಸ ಇತ್ತು ಲೈಫಿನಲ್ಲಿ, ಫುಲ್ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಶಿವನ ಅಂಗಡಿಯಲ್ಲಿ. ವಾವ್, ಚೆನ್ನಾಗಿದೆ. ಮುಂದೆ? ಕಂಡು ಬಿದ್ದಂಗಾಯ್ತು ಕಂದಕದಲ್ಲಿ, ಹಲ್ಲಿಯನ್ನು ಬಿಟ್ಟಂಗಾಯ್ತು ರೂಮಿನಲ್ಲಿ, ಸೈರನ್ ಕಟ್ಟಿಕೊಂಡಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತ ಬೈಕಿನಲ್ಲಿ. ಮುಂದೆ? ಮತ್ತೇನು, ಅಷ್ಟೇ. ಇನ್ನೊಂದೆರಡು ಲೈನ್ ಇದೆ ನಿಂಗೆ ಸೂಟ್ ಆಗೋದು. ನಂಗ ಹೇಳಿ ನೋಡುವ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಜಿರ್ಲೆ ಕಂಡ್ರೆ ಒಟ್ಟಾರೆ ಗುರು. ಜೋರಾಗಿ ಬರುತ್ತಿದ್ದ ನಗುವ ತಡೆದು ನುಡಿದ. ಇದಕ್ಕೇನಾ ತಾವು ಅಷ್ಟೆಲ್ಲ ಹಾಡಿದ್ದು? ಮೂತಿ ತಿರುವಿ ಕುಳಿತುಕೊಂಡಳು. ಬೈಕ್ ಅದಾಗಲೇ ಕಾಲೇಜಿನ ಗೇಟ್ ದಾಟಿತ್ತು. ಅವರಿಬ್ಬರು ಬೈಕ್ ಇಳಿಯುತ್ತಿದ್ದದ್ದೇ ತಡ ಎಲ್ಲರೂ ಮುತ್ತಿಗೆ ಹಾಕುತ್ತಿದ್ದರು. ಕಂಗ್ರಾಟ್ಸ್ ಸರ್, ಯು ಬೋತ್ ಆರ್ ಕ್ಯೂಟ್ ಪೇರ್. ರಜತ್ನನ್ನು ಆಲಿಂಗನ ಮಾಡಿಕೊಂಡು ನುಡಿದರು ಫಿನಿಕ್ಸ್ ಲೆಕ್ಚರ್ ಕುಮಾರ್. ಧೃತಿ, ಯು ಆರ್ ಟೂ ಲಕ್ಕಿ, ಸಚ್ ಎ ಗುಡ್ ಪೇರ್. ಧೃತಿ ಗೆಳತಿ ನಯನ ತಬ್ಬಿ ನುಡಿದಳು. ಇಬ್ಬರು ಪೆಚ್ಚಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ನಯನ, ಈ ವಿಷಯ ನಿನಗೆ ಹೇಗೆ ತಿಳಿತು? ಕುತೂಹಲ ತಡೆಯಲಾಗದೆ ಕೇಳೇ ಬಿಟ್ಟಳು ಧೃತಿ. ಈ ನ್ಯೂಸ್ ಅದಾಗಲೇ ಎಲ್ಲರಿಗೂ ಗೊತ್ತು ಕಣೆ. ನೋಟಿಸ್ ಬೋರ್ಡಲ್ಲಿ ನಿಮ್ಮಿಬ್ಬರ ಫೋಟೋ ಹಾಕಿ ಕಂಗ್ರಾಟ್ಸ್ ಅಂತ ಬರೆದಿದ್ದಾರೆ. ಹೊಸ ಬಾಂಬೊಂದು ಹಾಕಿದಳು ನಯನ. ಇಬ್ಬರು ಅತ್ತ ಓಡಿದರು. ಅವರಿಬ್ಬರ ದೇವರ ಎದುರು ಮದುವೆಯಾದ ದೃಶ್ಯ. HP, ಇದು ನಿಮ್ಮ ಕೈವಾಡ ಅಲ್ಲ ತಾನೇ? ಅವನತ್ತ ಕೋಪದಿ ನೋಡಿ ಕೇಳಿದಳು. ಇಲ್ಲ ಧೃತಿ, ಪ್ರಾಮಿಸ್, ನಾನಲ್ಲ. ಪಾಪ, ಇದರ ಬಗ್ಗೆ ಅವನಿಗೇನು ತಿಳಿದೇ ಇಲ್ಲ. ನಮ್ಮ ಫೋಟೋ ತೆಗೆದದ್ದು ನಿರಂಜನ್ ಮಾತ್ರ. ಅಂದಮೇಲೆ ನಿಮ್ಮಿಬ್ಬರಲ್ಲಿ ಒಬ್ಬರು ಪಕ್ಕ ಎಂದಳು. ತನ್ನ ಫೋನ್ ತೆಗೆದು ನಿರಂಜನ್ಗೆ ಕರೆ ಮಾಡಿದಳು. ಎಲ್ಲಿದ್ದೀರಾ? ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಅವ ಹಲೋ ಎನ್ನುವ ಮೊದಲೇ ಇವಳು ತನ್ನ ಮಾತು ಶುರು ಮಾಡಿದ್ದಳು. ಹೇ, ಏನು ಹೇಳ್ತಾ ಇದ್ದೀಯಾ? ನಾನೇನು ಮಾಡಿದ್ದೀನಿ? ಪಾಪ ಒಮ್ಮೆಲೆ ಹೆದರಿ ಬಿಟ್ಟಿದ್ದಾನೆ. ಹೋ ಪಾಪ, ಏನೂ ಗೊತ್ತಿಲ್ಲ. ನಮ್ಮ ಮದುವೆ ಫೋಟೋ ತೆಗೆದಿದ್ದು ನೀನೇ ತಾನೆ? ಹಾಂ, ಅದಕ್ಕೇನು? ಮತ್ತು ಕಾಲೇಜಿನ ನೋಟಿಸ್ ಬೋರ್ಡಲ್ಲಿ ಯಾಕೆ ಇಟ್ಟಿದೆಯಾ? ನಾನಾ? ಇಲ್ವೇ? ಮತ್ಯಾರೋ? ಗೊತ್ತಿಲ್ಲ. ಸುಳ್ಳು ಹೇಳ್ಬಿಡ. ಇಲ್ಲ ಕಣೆ, ಸರಿ ಇರು ಎಂದವಳೆ ಕರೆ ತುಂಡರಿಸಿದಳು. HP, ಇದು ಇಡಿಯಟ್ ಫೋಟೋ ಥರ ಇದೆ ಅಲ್ವಾ? ಫೋಟೋವನ್ನೇ ದಿಟ್ಟಿಸಿ ನೋಡಿದಳು. ನನಗೂ ಹಾಗೆ ಅನ್ನಿಸ್ತು. ಬಿಡು ಹೋಗಲಿ, ನಾನು ಇದನ್ನು ಕಿತ್ತಾಕ್ತೀನಿ. ನೀನು ಕ್ಲಾಸ್ಗೆ ಹೋಗು, ಟೈಮ್ ಆಗುತ್ತೆ, ತಲೆ ಕೆಡಿಸಿಕೋಬೇಡ ಎಂದವ ಫೋಟೋ ತೆಗೆದ. ಅವಳತ್ತ ಹೋದದಂತೆ ಫೋಟೋಗೊಂದು ಮುದ್ದಾದ ಮುತ್ತಿಟ್ಟು ಎತ್ತಿಕೊಂಡ. ಏನಮ್ಮ ಧೃತಿ, ನಿಮ್ಮ ಮೇಡಮ್ ಅಂತ ಕರಿಬೇಕು? ಧೃತಿ ಕಾಲೆಳೆಯಲು ನಿಂತರು ಅವಳ ಗೆಳತಿಯರು. ಲೇ, ನಾನು ಯಾವಾಗೆ ಕೇಳಿದೆ? ಮತ್ತೆ ನೀನು ನಮ್ಮ ಸರ್ ಹೆಂಡತಿ ಅಲ್ವಾ? ವ್ಯಂಗ್ಯವಾಗಿ ಹೇಳಿದಳು ಯತಿ. ಅದಕ್ಕೂ ಮೊದಲು ನಿಮ್ಮ ಫ್ರೆಂಡ್ ಅಲ್ವಾ? ಅವಳು ಅವಳಂತೆಯೇ ಉತ್ತರಿಸಿದಳು. ಹೋ, ರಜತ್ ಸರ್ ಕಂಡ್ರೆ ಉರ್ಕೊಂತಿದ್ರಪ್ಪ. ಅನಿತಾ ವಾರೆಗಣ್ಣಿನಲ್ಲೇ ನೋಡುತ್ತಾ ನುಡಿದಳು. ಈಗ ಉರಿಯುತ್ತೆ. ಅವಳು ಅವಳತ್ತ ಕಿರುಗಣ್ಣಿನಿಂದ ನೋಡಿ ನುಡಿದಳು. ಮೆತ್ತಗೆ ಫಸ್ಟ್ ನೈಟ್ ಆಯ್ತಾ? ಸಹನಾಗೆ ಅದೇ ಚಿಂತೆ. ಲೇ ಪಾಪಿ, ಅವತ್ತೇ ಹೇಳಿಲ್ವಾ ಅದೇನೂ ಇಲ್ಲ ಅಂತ? ತಲೆ ಚಚ್ಚಿಕೊಂಡಳು. ಲೇ, ಅದು ಬಿಡು, ಹೊಸ ವಿಚಾರ. ನಿನ್ನ ಮಾವ ವಿಕಾಸ್ ಅಂತೆ, ನಿಜ ಏನೇ? ಲಾವಣ್ಯನಿಗೆ ನಂಬಲಾಗಲಿಲ್ಲ. ಹೌದು ಕಣೆ, ನನ್ನ ಮಾವ ವಿಕಾಸ್ ಎಂದು ಖುಷಿಯಿಂದ ನುಡಿದಳು. ಹೇಗೆ? ಅಚ್ಚರಿಯಿಂದ ಪ್ರಶ್ನಿಸಿದಳು ಸಂಧ್ಯಾ. ನಡೆದ ಅಷ್ಟೂ ವಿಚಾರಗಳನ್ನು ತಿಳಿಸಿ ಕೊನೆಗೆ ಖುಷಿಯಿಂದ ನುಡಿದವಳ ನೋಡಿ ಯಾರೂ ವಿರೋಧ ತೋರಲಿಲ್ಲ. ದಿನಗಳು ಅದೇಕೋ ಬೇಗನೆ ಓಡುತ್ತಿದ್ದವು. ಧೃತಿ ಕಾಲೇಜ್ ಶುರುವಾಗಿ ಅದಾಗಲೇ 1 ತಿಂಗಳೇ ಕಳೆದು ಹೋಗಿತ್ತು. ರಜತ್ ಧೃತಿ ನಡುವಿನ ಜಗಳವೇ ಹಾಗಿತ್ತು. ಧೃತಿ ಕ್ರಮೇಣ ವಿಕಾಸ್ಗೆ ಹತ್ತಿರವಾಗುತ್ತಿದ್ದಳು. ಲಾಸ್ಟ್ ಸೆಮ್ ಆದಿದ್ದರಿಂದ ಯಾರೂ ಅಷ್ಟಾಗಿ ತಮಾಷೆ ಮಾಡದೆ ತುಸು ಓದಿನ ಕಡೆ ಗಮನ ಕೊಟ್ಟಿದ್ದರು. ಅಜ್ಜಿಯ ಆರೋಗ್ಯ ಸಹ ತುಸು ಕ್ಷೀಣಿಸಿತ್ತು.
ಸರ್ ಪ್ಲೀಸ್ ನನಗೆ 3 ತಿಂಗಳಿನ ಸ್ಯಾಲರಿ ಕೊಡಿ, ನಾನು ಕೆಲಸ ಬಿಡುತ್ತೇನೆ. ಪ್ರದೀಪ್ ಬಳಿ ಕೇಳುತ್ತಿದ್ದಳು ಧೃತಿ. ಅವಳಿಗೆ ಹೇಳಿ ತಾನೇ ಕೆಲಸ ಬಿಡುವಂತೆ ಮಾಡಿದ್ದ ವಿಕಾಸ್. ದಿಢೀರಸನೆ ಕೆಲಸ ಬಿಡುವ ಕಾರಣ? ಅವನೇನು ನಷ್ಟವಿಲ್ಲ, ಆದರೆ ರಜತ್ಗೊಂದು ಮಾತು ತಿಳಿಸಬೇಕಲ್ಲ. ನನಗೆ ಮದುವೆ ಆಗಿದೆ ಸರ್, ನನ್ನ ಗಂಡ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸೋದಿಲ್ಲ. ಕಣ್ಣೀರಿಡುತ್ತಾ ನಾಟಕ ಹೊಡೆದಳು. ಸರಿ, 10 ನಿಮಿಷ ಹೊರಗೇರಿ ಎಂದವ ರಜತ್ ಫೋನ್ ಮಾಡಿ ಅವ ಒಪ್ಪಿದ ಮೇಲೆ ಹಣ ಕೊಟ್ಟು ಕಳಿಸಿದ. ಅವಳು ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚೇ ನೀಡಿದ್ದ. ಈ ಓಲೆಗೆ ಎಷ್ಟು? ಬಂಗಾರದ ಅಂಗಡಿಯಲ್ಲಿ ನಿಂತು ಕೇಳುತ್ತಿದ್ದಾಳೆ. 50,000. ಅವರು ಮಾತು ಕೇಳಿ ಎದೆ ಹಿಡಿದಳು. ಇರುವುದೇ 35,000. ಇನ್ನೊಂದು ತಿಂಗಳು ಕೆಲಸ ಮಾಡಿದರೆ ಆಗ್ತಾ ಇತ್ತು. ಜಂಬದಿಂದ ಬಂದೆ, ಅನ್ಯಾಯವಾಗಿ ಇದ್ದ ಕೆಲಸವನ್ನು ಕಳೆದುಕೊಂಡೆ. ಈಗ ಇನ್ನೂ 15,000ಕ್ಕೆ ಏನು ಮಾಡೋದು ಎಂದು ಯೋಚಿಸಿದಳು. ಆ ಓಲೆ ಎತ್ತಿಡಲು ಹೇಳಿ ಬಂದಳು. ಅವಳು ತಲೆಗೆ ಬಂದದ್ದು ವಿಕಾಸ್. ಅವನ ಸಹಾಯ ಪಡೆದು ಇನ್ನೊಂದು ತಿಂಗಳಿಗೆ ಮಾತ್ರ ಕೆಲಸ ಕೊಡುವಂತೆ ಬೇಡಿದಳು. ಅವನೇ ಹಣ ಕೊಡುವುದಾಗಿ ಹೇಳಿದರೂ ಕೇಳದಿದ್ದಾಗ ಅವ ಯಾವುದೋ ಒಂದು ನ್ಯೂಸ್ ಚಾನಲ್ನಲ್ಲಿ ಕೆಲ ಕೊಡಿಸಿದ. ಅವನು ಅವಳ ಹತ್ತಿರ ಹೆಚ್ಚು ಸಲಿಗೆಯಿಂದ ವರ್ತಿಸುತ್ತಿರಲಿಲ್ಲ. ಡಿವೋರ್ಸ್ ಆಗುವವರೆಗೂ ನನ್ನಿಂದ ದೂರ ಇರು, ಕಾಲೇಜಲ್ಲಿ ತಪ್ಪನಾಗಿ ಮಾತನಾಡುತ್ತಾರೆ ಎಂದಿದ್ದಳು. ಧೃತಿ ಹೊಸ ಕೆಲಸಕ್ಕೆ ಸೇರಿ 15 ದಿನವಾಗಿದೆ. ಮುಂದಿನ ವಾರ ಅವಳ 2ನೇ ಇಂಟರ್ನಲ್ಸ್. ಅದಾದ 1 ತಿಂಗಳಲ್ಲಿ ಅವಳ ಕೊನೆಯ ಎಕ್ಸಾಮ್ಸ್. ಇವತ್ತು ರಜೆ ತಾನೆ, ಎಲ್ಲಿಗೆ ಪಯಣ? ಬೆಳ್ಳಂಬೆಳಗ್ಗೆ ತಯಾರಾಗುತ್ತಿದ್ದವನ ನೋಡಿ ಕೇಳಿದಳು ಧೃತಿ. ಕಾಲೇಜ್ಗೆ, ಕೆಲಸ ಇದೆ ಎಂದವ ಏನೋ ಟೆನ್ಷನ್ನಲ್ಲಿದ್ದ. ಈ ಕಬೋರ್ಡ್ ನಾನು ನಿನ್ನ ರೂಮಿಗೆ ಬಂದಾಗಿನಿಂದ ಮುಚ್ಚೇ ಇದೆ, ಏನಿದೆ ಇದರಲ್ಲಿ? ಬೀಗ ಹಾಕಿದ ಕಬೋರ್ಡ್ ನೋಡಿ ಕುತೂಹಲದಿಂದ ಕೇಳಿದಳು. ಅದೆಲ್ಲ ಹಳೆ ಬಟ್ಟೆಗಳು. ಬಾಯ್, ಹೊರಡ್ತೀನಿ, ನನಗೆ ಟೈಮ್ ಇಲ್ಲ ಎಂದವ ಅಲ್ಲಿಂದ ಓಡಿದ. ಮಧ್ಯಾಹ್ನ ಮನೆಯಲ್ಲಿ ಕುಳಿತು ಏನೋ ಓದುವುದರಲ್ಲಿ ತೊಡಗಿದ್ದಳು ಧೃತಿಗೆ ಅವಳ ಹೊಸ ನ್ಯೂಸ್ ಚಾನಲ್ ಇಂದ ಕರೆ ಬಂದಿತು. ಹಲೋ, ಹೇಳಿ ಸರ್. ಆರಾಮಾಗಿಯೇ ಕೇಳಿದಳು. ಈಗಲೇ ಸಿಟಿಯ ಗೌರ್ಮೆಂಟ್ ಕಾಲೇಜ್ ಬಳಿ ಹೊರಡು, ಅಲ್ಲಿ ಡ್ರಗ್ ಆ್ಯಕ್ಟಿವಿಟಿ ಮಾಡೋದರ ಬಗ್ಗೆ ಬಂಧನವಾಗಿದೆ, ಈ ರಿಪೋರ್ಟ್ ಕಲೆಕ್ಟ್ ಮಾಡು ಹೇಳಿದವರೇ ಕರೆ ತುಂಡರಿಸಿದರು. ತಾನು ಯಾವುದೋ ಕೈಗೆ ಸಿಕ್ಕ ಬಟ್ಟೆ ತೊಟ್ಟು ಓಡಿದಳು. ಅವಳ ಪುಣ್ಯಕ್ಕೆ ಅಂದು ಸರಿಯಾಗಿ ಬಸ್ ಸಿಕ್ಕಿ ಅರ್ಧ ಗಂಟೆಯಲ್ಲಿ ಕಾಲೇಜ್ ಬಳಿ ಇದ್ದಳು. ಅಂದು ರಜೆ ಇದ್ದ ಕಾರಣ ಹೆಚ್ಚಾಗಿ ಜನ ಇರಲಿಲ್ಲ. ಅದಾಗಲೇ 7-8 ನ್ಯೂಸ್ ಚಾನಲ್ ರಿಪೋರ್ಟರ್ಸ್, ಪತ್ರಕರ್ತರು ಜಮಾಯಿಸಿದ್ದರು ಅಲ್ಲಿ. ರಜತ್ ಸಹ ಅಲ್ಲಿಯೇ ಇದ್ದ. ಅವನನ್ನು ನೋಡಿದ್ದೇ ಏನೋ ಖುಷಿ, ಆದರೆ ಅವಳು ಕೆಲಸದ ಮೇಲೆ ಅಲ್ಲವೇ ಬಂದದ್ದು, ಹಾಗಾಗಿ ಸುಮ್ಮನಿದ್ದಳು. ಅವನ ಮುಖದಲ್ಲಿ ಕೋಪ ತಾಂಡವ ಆಡುತ್ತಿದ್ದರೆ ಅವನ ಕಣ್ಣುಗಳು ಬೆಂಕಿ ಉಂಡೆಯಾಗಿದ್ದವು. ಇವರ್ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಹೋ, ಇವರು ಸ್ಮಗ್ಲರ್ ಅಲ್ವಾ, ಅದಕ್ಕೆ ಇರಬೇಕು. ಏನೋ ಆಸಾಮಿ, ಬೆಳಗ್ಗೆ ಅಷ್ಟು ಟೆನ್ಷನಲ್ಲಿ ಇದ್ದದ್ದು, ಇವರ ಬಾಲ ಎಲ್ಲಿ ಕಾಣ್ತಾ ಇಲ್ಲ, ಅವನನ್ನು ಆಗಲೇ ಅರೆಸ್ಟ್ ಮಾಡಿರಬೇಕು. ಆದರೂ ಪಾಪ ಎಂದುಕೊಂಡು ಕೈಯಲ್ಲಿ ಮೈಕ್ ಹಿಡಿದು ಬಾಗಿಲಿನಲ್ಲಿ ಕಾಯುತ್ತಿದ್ದಳು. ಅವನು ಕ್ಯಾಂಟೀನ್ ಓನರ್ ವೆಂಕಟೇಶ್ ಮತ್ತು ಕಾಲೇಜ್ ಪ್ರಿನ್ಸಿಪಲರನ್ನು ಬೇಡಿಯಿಂದ ಬಂಧಿಸಿ ಕರೆತಂದ ಹೊರಗೆ. ಎಲ್ಲರೂ ಅವನನ್ನು ಸುತ್ತುವರೆದರು, ಆದರೆ ಅವನು ಯಾರನ್ನು ಗಮನಿಸಲಿಲ್ಲ. ಆತ ಬೇರೆಯದ್ದೇ ಟೆನ್ಷನ್ನಲ್ಲಿದ್ದ. ಅಯ್ಯೋ, ಇವನ ಕೈಗೆ ಬೇಡಿ ಹಾಕದೆ ಪ್ರಿನ್ಸಿ ಕೈಗೆ ಮಾತ್ರ ಹಾಕಿದ್ದಾರೆ ಎಂದುಕೊಂಡು ಸುಮ್ಮನೆ ಅತ್ತಿಂದತ್ತ ನೋಡುತ್ತಿದ್ದಳು. ಬೇರೆ ಚಾನಲನ್ನು ಅವನು ಮಾತನಾಡಿಸಲು ಹೋದಾಗ, ಜಸ್ಟ್ ಗಿವ್ ಮಿ 5 ಮಿನಿಟ್ಸ್ ಎಂದವ ಅವರಿಬ್ಬರನ್ನು ಒಂದು ಜೀಪಿಗೆ ಹತ್ತಿಸಿ ಅವರ ಜೊತೆ ತರುಣ್ ಕಳಿಸಿಕೊಟ್ಟ. ಬನ್ನಿ, ನಿಮ್ಮ ಸಂದೇಹ ಕೇಳಿ ಎಂದವ ತನ್ನ ಜಾಕೆಟ್ ತೆಗೆದು ಜೀಪ್ ಒಳಗೆ ಹಾಕಿದ. ಆವಾಗಲೇ ಗಮನಿಸಿದ್ದು ಧೃತಿ ಅವನ ಕೈಯಲ್ಲಿದ್ದ ಗನ್ನನ್ನು. ಹಾಗೆ ಬಂದವ ಒಂದು ಬಾಟಲ್ ಹಿಡಿದು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಜೀಪ್ ಮುಂದೆ ಕುಳಿತುಬಿಟ್ಟ. ಸರ್, ನೀವು ಹೇಗೆ ಕಂಡುಹಿಡಿದ್ರಿ ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಿದೆ ಎಂದು ಪತ್ರಕರ್ತೆ ಒಬ್ಬಳು ಪ್ರಶ್ನಿಸಿದಳು. ಕ್ಲಿಯರ್ ಇರಲಿಲ್ಲ, ಬಟ್ ಎಲ್ಲ ಗೌರ್ಮೆಂಟ್ ಕಾಲೇಜಿನಲ್ಲಿ ಇಂಥ ಇನ್ಫಾರ್ಮೇಷನ್ ಬಂದಿತ್ತು, ಸೊ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಎಂದ. ಬಟ್ ಸರ್, ನಿಮ್ಮ ಕ್ಯಾಂಟೀನ್ ಅವರ ಮೇಲೆ ಯಾಕೆ ಅನುಮಾನ? ಮತ್ತೊಬ್ಬರು ಕೇಳಿದರು. ಅಂದು ನಾನೇ ಕಣ್ಣಾರೆ ನೋಡಿದ್ದೆ. ಸರ್, ನೀವು ಎಷ್ಟು ತಿಂಗಳಿಂದ ಅಬ್ಸರ್ವ್ ಮಾಡಿದ್ದು? ಮ್ಯಾಕ್ಸಿಮಮ್ 6 ತಿಂಗಳು. ನೀವು ಪೊಲೀಸ? ತಡೆದು ಕೇಳಿದಳು ಧೃತಿ. ಪಕ್ಕನೆ ನಕ್ಕು ಬಿಟ್ಟರು ಅಲ್ಲಿ ನೆರೆದವರೆಲ್ಲ. ಅದಾಗಲೇ ಅವ ಧೃತಿಯನ್ನು ನೋಡಿತ್ತು. ಒಂದೇ ಸಮನೆ ಭಯವಾಗಿ ಜೀಪ್ ಬಿಟ್ಟು ಸರಿದ. ಆದರೆ ಅವನೀಗ ಜವಾಬ್ದಾರಿಯುತ ಪೊಲೀಸ್. ಆಗೆಲ್ಲ ಅವ ಪ್ರೆಸ್ ಮೀಟ್ ಬಿಟ್ಟು ಕೊಡುವ ಹಾಗಿಲ್ಲ. ಯಾಕೆ ನಗೋದು? ಅವಳ ಕಾಲೇಜಿನ ಸ್ಟೂಡೆಂಟ್. ನಾನು ಈ ಕಾಲೇಜ್ ಲೆಕ್ಚರ್ ಆಗಿ ಸೇರಿದ್ದೆ, ಹಾಗಾಗಿ ಅವಳು ಹಾಗೆ ಕೇಳಿದ್ದಾಳೆ. ಅದರಲ್ಲಿ ನಗೋದೇನಿದೆ? ಹೆಂಡತಿಯ ಪರ ವಹಿಸಿಬಿಟ್ಟ ರಜತ್. ಎಲ್ಲರೂ ಸುಮ್ಮನಾದರು. ಹೌದು, ನಾನು ಪೊಲೀಸ್, ನಾನು ರಜತ್ ಪಟೇಲ್ IPS. ಅವಳತ್ತ ತಿರುಗಿ ನುಡಿದ. ನಂತರ ಅರ್ಧ ಗಂಟೆ ಎಲ್ಲರೂ ಅವನ ಕೆಲಸದ ಬಗ್ಗೆ ಪ್ರಶ್ನೆ ಮಾಡಿದರು. ಅವನು ಉತ್ತರಿಸಿದ. ಧೃತಿಗೆ ನಡೆದಿದ್ದನ್ನು ಅರಗಿಸಿಕೊಳ್ಳಲಾಗದೆ ರಿಪೋರ್ಟ್ ಚಾನಲ್ಗೆ ಒಪ್ಪಿಸಿ ತಾನು ಮನೆಯತ್ತ ನಡೆದಳು. ಇತ್ತ ರಜತ್ ಕೂಡ ಬ್ಯುಸಿಯಾಗಿ ಇದ್ದ. ಅವನು ಎಲ್ಲ ರಿಪೋರ್ಟ್ ಒಪ್ಪಿಸಿ ಸಾಕ್ಷಿಗಳ ಒದಗಿಸಿ ಬರುವ ಹೊತ್ತಿಗೆ ಸಂಜೆ 7 ಗಂಟೆ. ಮನೆಯಲ್ಲಿ ಬಂದಾಗಿನಿಂದ ಟಿವಿ ಮುಂದೆ ಕುಳಿತಿದ್ದಳು ಧೃತಿ. ಎಲ್ಲ ಚಾನಲಲ್ಲೂ ರಜತ್, ನಿರಂಜನ್ ಮತ್ತು ಕೆಲವು ಪೊಲೀಸ್, ಒಂದರಲ್ಲೊಂದು ಅವರದ್ದೇ ಸುದ್ದಿ. ಇವನದ್ದೊಂದು ಸ್ಪೆಷಲ್ ಫೋಟೋಗಳು. ಅವನು ಒಂದೊಂದು ಫೋಟೋ ಬಂದಾಗಲೂ ತನಗೆ ಬರುತ್ತಿರುವ ಸಿಟ್ಟು ನಿಗ್ರಹಿಸಿಕೊಳ್ಳುತ್ತಿದ್ದಳು. ಇದೇನಾ ರಾಜಾ ಪೊಲೀಸ? ಅಜ್ಜಿಗೂ ಅವನನ್ನು ನೋಡಿ ಆಶ್ಚರ್ಯ. ನನ್ನನ್ನೇನು ಕೇಳ್ತೀರಾ? ಅವನೇ ಬರ್ತಾನಲ್ಲ ಕೇಳಿ. ರಾಜ ಅಂತ ಹಿಂದೂ ಮುಂದೆ ಯೋಚಿಸದೆ ಮನೆಯಲ್ಲಿ ಜಾಗ ಕೊಟ್ಟಿದ್ರಲ್ಲ, ನನ್ನನ್ನೇ ಮದುವೆ ಮಾಡಿಕೊಟ್ರೆ. ಮಧ್ಯಾಹ್ನದಿಂದ ಎಲ್ಲರಿಗೂ ಉತ್ತರಿಸಿ ಸಾಕಾಗಿ ಹೋಗಿತ್ತು ಅವಳಿಗೆ.
ರಜತ್ ಸರ್ ಪೊಲೀಸೇನೆ? ಧೃತಿ, ನಿನ್ನ ಗಂಡ ಪೊಲೀಸೇನೆ? ನಿನ್ನ ಗಂಡ ಟಿ ವಿಲಿ ಬರ್ತಿದ್ದಾನೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಸಾಕಾಗಿ ಹೋಗಿದೆ ಅವಳಿಗೆ. ಅಜ್ಜಿ ಮೇಲೆ ರೇಗಿ ಬಿಟ್ಟಳು. ಅದೇ ಸಮಯಕ್ಕೆ ಅವನು ಬಂದ. ಮೆಲ್ಲಗೆ ಹೆಜ್ಜೆ ಇಟ್ಟು ಕಳ್ಳ ಬೆಕ್ಕಿನ ಹಾಗೆ ಮನೆಯೊಳಗೆ ಅಡಿ ಇಟ್ಟ ರಜತ್. ದಿ ಗ್ರೇಟ್ ಪೊಲೀಸ್ ರಜತ್ ಪಟೇಲ್ ಅವರು ಬರಬೇಕು. ಇದೇನಿದು, ಕಳ್ಳರಂತೆ ಬರುತ್ತಿದ್ದೀರಾ? ಅವನ ಎದುರೇ ನಿಂತಳು ಧೃತಿ. ಕಣ್ಣಲ್ಲಿ ಕೋಪವಂತೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮತ್ತೆ ಸಿಗುವ. ಅಭಿಪ್ರಾಯಗಳನ್ನು ತಿಳಿಸಿ.